ಅಮೃತಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ಅಮೃತ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂದರೆ, ಇಲ್ಲಿ ಗೌತಮ್ ಇದ್ದನು ತನ್ನ ಹೆಂಡತಿನ ಡಿನ್ನರ್ಗೆ ಹೊರಗಡೆ ಕರ್ಕೊಂಡೋಗಿರ್ತಾನೆ. ಅವಳಿಗೆ ಇಷ್ಟ ಆಗುವಂಥ ಸ್ಯಾರಿ, ಹಾಗೆ ಅವನಿಗೆ ಏನೇನು ಇಷ್ಟನೋ ಹಾಗೆ ಭೂಮಿಕಾಗೆ ಏನೇನು ಕೊಡಿಸ್ಬೇಕು ಅಂತ ಆಸೆ ಇರುತ್ತೋ ಅದನ್ನೆಲ್ಲನೂ ಸಹಿತ ಇವತ್ತು ಕೊಡಿಸ್ಲೇಬೇಕು. ಭೂಮಿಕಾ ಜೊತೆ ನಾನು ಇವತ್ತು ಟೈಮ್ನ ಸ್ಪೆಂಡ್ ಮಾಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಇದ್ದನು ಭೂಮಿಕನ ಹೊರಗಡೆ ಕರ್ಕೊಂಡು ಹೋಗಿರ್ತಾನೆ. ಹಾಗೆ ಅವಳಿಗೆ ಸೀರೆ ಎಲ್ಲ ಕೊಡಿಸಿ ಇನ್ನೇನು ಜ್ಯುವೆಲರಿ ಶಾಪಿಗೆ ಸಹಿತ ಕರ್ಕೊಂಡು ಹೋಗ್ತಾನೆ. ಅವಾಗ ಗೆಜ್ಜೆ ಚೈನ್ ಎಲ್ಲ ತೊಗೊಂಡು ನೋಡ್ತಿರ್ತಾರೆ. ಅವಾಗ ತುಂಬಾ ಚೆನ್ನಾಗಿದೆಯಲ್ಲ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ಲ ಅಂತಂದ್ಬಿಟ್ಟು ಚೈನ ನೋಡ್ತಿರ್ತಾರೆ. ಅವಾಗ ಚೈನಿನ ಸಖತ್ತಾಗಿದೆ, ಅಂಜುಗೆ ಸ್ವಲ್ಪ ದೊಡ್ಡದಾಯಿತು ಅನಿಸುತ್ತೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅವಾಗ ಅಯ್ಯೋ ಇದು ಪಾಪುಗಲ್ಲ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಏನು ಚೈನ್ ನನಗ, ಇದೇನು ತಲೆ ಕೆಟ್ಟಿದೆ ನಿಮಗೆ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಕೇಳ್ತಾಳೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಕೇಳಿದಾಗ, ಇವತ್ತೇ ನೀವು ಚೈನ್ ಯಾರಿಗೆ ತೊಗೊತಾ ಇರೋದು ಅಂದಾಗ, ನಿಮಗೆ ಕಂಡ್ರಿ ನಿಮ್ಗೆ ಎಷ್ಟೋ ದಿವಸದಿಂದ ನಿಮಗೆ ಚೈನ್ ಹಾಕಬೇಕು ಅನ್ನೋ ನನ್ನ ಕನಸೇ ಆಗೋಗಿತ್ತು. ಹಾಗೆ ನಿಮಗೂ ಎಷ್ಟೋ ದಿವಸದಿಂದ ಈ ಥರದ ಆಸೆ ಇತ್ತು, ಆದರೆ ನನಗೆ ನೆರವೇರ್ಸೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವತ್ತಾದರೂ ನಿನ್ನ ಒಂದು ಚಿಕ್ಕ ಆಸೆನ ನೆರವೇರಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅಯ್ಯೋ ಬೇಡಪ್ಪ, ಚೈನ್ ಹಾಕ್ಕೊತೀನಿ ಬೇಕಾದರೆ, ಆದರೆ ಇಷ್ಟು ದೊಡ್ಡ ಗೆಜ್ಜೆ ಚೈನ್ ನಾನು ಹಾಕ್ಕೊಂಡೆ ಅಂದರೆ ಮುಗಿದ ಕತೆ. ಅಯ್ಯೋ ಭೂಮಿ ಅವರೇ, ನಾನು ಏನಕ್ಕೆ ಕೇಳಿ ನಿಮಗೆ ಈ ಥರ ಗೆಜ್ಜೆ ಸೌಂಡನ್ನ ಕೊಡಿಸ್ತಿರೋದು? ನೀವು ಮನೇಲಿ ಏನಾದರೂ ಇದನ್ನ ಗೆಜ್ಜೆ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಆ ಸೌಂಡಿಗೆ ನನ್ನ ಮನಸ್ಸಲ್ಲಿ ಬೆಲ್ ಹೊಡೆದಂಗೆ ಆಗಿರಬೇಕು ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅಯ್ಯೋ ಗೌತಮ್ ಅವರೇ, ನಾನು ಏನಾದರೂ ಈ ಥರ ಗೆಜ್ಜೆ ಚೈನ್ ಹಾಕೊಂಡು ಹೋದರೆ ನನ್ನನ್ನೇ ವಿಚಿತ್ರವಾಗಿ ನೋಡ್ತಾರೆ, ಇವಳಿಗೆ ಏನು ಬಂದೈತಿ ಈ ವಯಸ್ಸಲ್ಲಿ ಅಂತ. ಅಷ್ಟಲ್ಲದೆ ನಾನು ಸ್ಕೂಲಿಗೆ ಏನಾದರೂ ಈ ಗೆಜ್ಜೆ ಚೈನ್ ಹಾಕೊಂಡು ಹೋದರೆ ನಾನೇನೋ ಕಾಂಪೌಂಡಲ್ಲೇ ಗೊತ್ತಾಗುತ್ತೆ, ಅಯ್ಯೋ ಅಮೃತ ಮೇಡಮ್ ಬರ್ತಾ ಇದ್ದಾರೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಬೇಡ ಗೌತಮ್ ಅವರೇ ಅಂದಾಗ, ಗೊತ್ತಾಗಲಿ ಬಿಡ್ರಿ, ಇವಾಗಲೇ ಟೀಚರ್ ಬರ್ತಿದ್ದಾರೆ ಅಂತ ಗೊತ್ತಾಗೇ ಆಗುತ್ತೆ, ಅದಕ್ಕೆ ಮುಂಚೆನೇ ಗೊತ್ತಾಗಲಿ ಬಿಡಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಪ್ಲೀಸ್ ಗೌತಮ್ ಅವರೇ, ನನಗೆ ಈ ಥರ ಚೈನೆಲ್ಲ ಬೇಡ ಗೌತಮ್ ಅವರೇ ಅಂದಾಗ, ನನ್ನ ಆಸೆ ಕಣ್ರಿ, ಸರಿ ನಿಮ್ಮ ಆಸೆ ಅಂತ ನಾನು ಚೈನ ತೊಗೊತೀನಿ, ಆದರೆ ಸಿಂಪಲಾಗಿರೋ ಚೈನ ತೊಗೊತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಆದರೆ ನಂದೊಂದು ಕಂಡೀಷನ್ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಏನು ಕಂಡೀಷನ್ ಅಂತದ್ದು ಅಂದಾಗ, ಗೆಜ್ಜೆ ನಿಮ್ದು ಯಾವುದಾದ್ರೂ ಇಷ್ಟ ಆಗಿದ್ದು ತೊಗೊಳ್ಳಿ, ಆದರೆ ಅದನ್ನು ನಾನು ನಿಮ್ಮ ಕಾಲಿಗೆ ತೊಡಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಅವಾಗ ಭೂಮಿಕಾ ಇದ್ದಳು ಸುತ್ತ ನೋಡ್ತಾಳೆ. ಅಯ್ಯೋ ದೇವ್ರೆ, ಸರಿ ನೀವು ಗೆಜ್ಜೆಯನ್ನು ತೊಗೊಳ್ತೀನಿ, ಆದರೆ ಮನೆಗೆ ಹೋದ್ಮೇಲೆ ಹಾಕಿಬಿಡಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅವಾಗ ಸರಿ ಓಕೆ ಬೇಕಾದರೆ ಅಂತಂದ್ಬಿಟ್ಟು, ಸರಿ ನಿನ್ಗೆ ಯಾವ ಚೈನ್ ಬೇಕು ನೋಡು ಅಂತಂದ್ಬಿಟ್ಟು ಒಂದು ಚೈನ್ನ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಶಕುಂತಲ ಇದ್ದಳು ಜಯದೇವ್ ಹತ್ರ ದುಡ್ಡನ್ನ ಕೇಳ್ತಿರ್ತಾಳೆ. ಆದರೆ ಜೈ ಮೊದಲೇ ಇರೋ ಪರಿಸ್ಥಿತಿಲಿ ಅವನ ಹತ್ರ ದುಡ್ಡೇ ಇರಲ್ಲ, ಅವನೇ ಒಂದು ದೊಡ್ಡ ಇಕ್ಕಂಡಿಲಿರ್ತಾನೆ. ಆದರೆ ಶಕುಂತಲನು ಸಹಿತ ಆಟದಲ್ಲಿ ಸೋತು ಇಲ್ಲಿ 3 ಲಕ್ಷ ದುಡ್ಡು ಕೊಡು ಅಂತಂದ್ಬಿಟ್ಟು ಕೇಳ್ತಿರ್ತಾನೆ. ಆದರೆ ಜಯದೇವ್ ಇದ್ದನು, ಅಮ್ಮ ನೀನು ಕೇಳ್ತಿರೋದು 3 ಲಕ್ಷ ಕಣಮ್ಮ, 30,000 ಅಲ್ಲ, ನಿನಗೇನಾದ್ರು ತಲೆ ಕೆಟ್ಟಿದೆಯಾ? ಮೊದಲೇ ನನ್ನ ಟೈಮ್ ಸರಿ ಇಲ್ಲ, ಏನಕ್ಕೆ ಹೀಗೆ ಮಾತಾಡ್ತಿದ್ಯಾ? ನನಗೂ 1 ರೂಪಾಯಿನೂ ಕಷ್ಟ ಆಗ್ತಿದೆ ಅಂತಂದ್ಬಿಟ್ಟು ಜೈ ಎಷ್ಟು ಹೇಳಿದ್ರೂ ಕೇಳ್ತಿರಲ್ಲ. ಆದರೆ ಶಕುಂತಲ ಇದ್ದಳು ತುಂಬನೇ ಅವಳು ರಾಂಗಾಗಿ ಇಲ್ಲಿ ದಿಯಾ ಮೇಲೂ ಸಹಿತ ಕೈ ಮಾಡಿರ್ತಾಳೆ. ಆದರೆ ನೀನೇನು ನನ್ನ ಸಾಹಸಕ್ಕೆ ಬರಬೇಡ ಅಂತಂದ್ಬಿಟ್ಟು ದಿಯಾಗೂ ಸಹಿತ ಹೇಳಿ, ಜೈ ನಿನಗೆ ತುಂಬ ಅತಿ ಆಯಿತು, ಇದೆಲ್ಲ ಆಸ್ತಿ ನೀನು ಒಬ್ಬ ಮಾಡಿರೋದಲ್ಲ, ಇದೆಲ್ಲ ಮಾಡಿರೋದು ಗೌತಮ್ನಿಂದನೇ ಇದೆಲ್ಲ ಆಗಿರೋದು, ನಿನಗೆ ಎಷ್ಟು ಶೇರ್ ಬರಬೇಕು ಹಾಗೆ ನನಗೂ ಅಷ್ಟೇ ಶೇರ್ ಬರುತ್ತೆ, ನನ್ನ ಪಾಲಿ ನನಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಿರ್ತಾಳೆ. ಜಯದೇವ್ ಇದ್ದನು ಇನ್ನೂ ಸಿಟ್ಟಿಗೆ ಎದ್ದಾಳ್ತಾನೆ. ನಾನು ಇರೋದೇ ಇವಾಗ ಎಂಥ ಪರಿಸ್ಥಿತಿನ ಗೊತ್ತಾ ಮಾಮ್, ಸುಮ್ಮನೆ ಹೋಗ್ಬಿಡು ಮಾಮ್ ಅಂತಂದ್ಬಿಟ್ಟು ಹೇಳಿದ್ರು ಸಹಿತ ಇಲ್ಲಿ ಶಕುಂತಲ ಕೇಳೋದಿಲ್ಲ. ಅಲ್ಲ ಕಣೋ, ಈ ಜಾಗದಲ್ಲಿ ಏನಾದರೂ ಗೌತಮ್ ಇದ್ದಿದ್ರೆ ಅವ್ನಿಗೆ ಎಷ್ಟು ಸಹಾಯ ಮಾಡ್ತಿದ್ದೆ ಗೊತ್ತಾ? ನಾನು ನನ್ನ ಮಗನಿಗೋಸ್ಕರ ನಾನು ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀನಿ, ಅವ್ರ ಗಂಡ ಹೆಂಡತಿ ದೂರ ಮಾಡೋಕ್ಕೆ ಹೋಗಿದ್ದೀನಿ, ಹಾಗೆ ಅವ್ರ ಮಗು ಸಾಯಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ. ಇದೆಲ್ಲ ಮಾಡಿದ್ದೇನೆ ಕೇಳು, ನಿನಗೋಸ್ಕರ, ನೀನು ಚೆನ್ನಾಗಿರಬೇಕು, ನಿನ್ನ ಜೊತೆ ನಾನು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಎಷ್ಟೊಂದು ತೊಂದರೆ ಕೊಟ್ಟು ನಾನು ನಿನಗೆ ಸಪೋರ್ಟ್ ಮಾಡಿದೆ. ಆದರೆ ಇವತ್ತಿನ ನನಗೆ ನೀನು ಏನು ಕೊಡಲ್ಲ ಅಂದಾಗ ಹೇಗಿರುತ್ತೆ ಹೇಳು? ಇದಕ್ಕೆ ನಿನಗಿಂತ ಬೆಟ್ರು ಗೌತಮ್ಗೆ ನಾನು ಅಷ್ಟೆಲ್ಲ ಮಾಡಿದ್ರು ಒಂದು ದಿನಕ್ಕೂ ನನಗೆ ಒಂದು ಮಾತನ್ನು ಸಹಿತ ಅವ್ನು ಅಂದಿಲ್ಲ. ಇವತ್ತು ಹೆಂಡ್ತಿಗೆ ಮಾತು ಕಟ್ಕೊಂಡು ನನಗೆ ಬೈತಾ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಕೇಳ್ತಾಳೆ. ಅವಾಗ ಆ ಗೌತಮ್ ಮಾಡಿರೋ ಸಂಪಾದನೆಯಲ್ಲಿ ನೀನು ಇರೋದು, ನೀನು ಏನು ಮಾಡಿದ್ಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಮಾಡಿರೋದೇ ಗೌತಮ್ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಾರೆ. ಆದರೆ ಜಯದೇವ್ ಸಖತ್ ಕೋಪ ಬಂದ್ಬಿಟ್ಟು, ಏನು ಹೇಳ್ತಾ ಇದೆಯಾ? ನನ್ನ ಮುಂದೆನೇ ನನ್ನ ಶತ್ರುನ ಹೋಳ್ತೀಯಾ ಅಂತಂದ್ಬಿಟ್ಟು ಕಪಾಳಕ್ಕೆ ಹೊಡಿತೇನೆ. ಜೈ ಏನು ಮಾಡ್ತಾ ಇದೆಯಾ? ಏನು ಮಾಡ್ತೀನ ನೋಡಿವಾಗ? ಅಲ್ಲ ನಿನ್ಗೆ ಯಾವ ಧೈರ್ಯದ ಮೇಲೆ ನನ್ನ ಮುಂದೆ ಆ ಶತ್ರು, ಅಲ್ಲ ನನ್ನ ವಿಲನ್ ನನ್ನ ಮುಂದೆನೇ ಬಂದು ಅವ್ನು ಹೊಗಳ್ತೀಯಾ ಅಂತಂದ್ಬಿಟ್ಟು ಇಲ್ಲಿ ಜೈ ಕೇಳ್ತಾರೆ. ಹೊಗಳ್ತೀನಿ ಕಣೋ, ಇನ್ನೂ ಹೊಗಳ್ತೀನಿ, ಊರ ಮುಂದೆಲ್ಲ ನಿಂತ್ಕೊಂಡು ಹೊಗಳ್ತೀನಿ, ಇನ್ನು ಮುಂದೆ ನನ್ನ ಮಗನೇ ಹೌದು ಕಣೋ, ನನ್ನ ಮಗ ಏನಿದ್ರು ಇನ್ಮೇಲೆ ಗೌತಮ್ ದಿವಾನಯ್ಯ, ಅವನೇ ನನ್ನ ಮಗ, ನೀನು ಅಲ್ಲೇ ಅಲ್ವಾ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಹೇಳ್ತಾಳೆ. ಏನೋ ಮತ್ತು ನನ್ನ ಮುಂದೆ ಅವ್ನು ಹೊಗಳ್ತೀಯ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲನಿಗೆ ಹೊಡ್ಕೊಂತ ಮನೆಯಿಂದ ಹೊರಗಡೆ ಎಳ್ಕೊಂಬರ್ತಾನೆ. ಅವಾಗ ಯಾರ ಮಾತನ್ನು ಕೇಳ್ದೇನೆ ಅವಳನ್ನ ದರ ಎಳ್ಕೊಂಬಿಟ್ಟು ಮನೆಯಿಂದ ಡೋರಿಂದ ಹೊರಗಡೆ ಬಿಸಾಕ್ಬಿಟ್ಟು, ಏಯ್
ನಿನಗಿದೇ ಹೇಳ್ತಾ ಇದ್ದೀನಿ ನೋಡು, ಯಾರಾದರೂ ಆಗೋಗ್ಲಿ ನನ್ನ ಮುಂದೆ ಅವನ್ನ ಹೊಗಳಿದ್ರೆ ಅವರೆಲ್ಲರಿಗೂ ಇದೇ ಗತಿನೇ ಆಗೋದು ಅಂತ ಅಂದ್ಬಿಟ್ಟು ಇಲ್ಲಿ ಜೈ ಹೇಳ್ತಾನೆ. ಅದರ ಶಕುಂತಲೆಗೆ ಸಖತ್ ಬೇಜಾರು ಮಾಡಿಕೊಂಡು ಕೆಳಗಡೆ ಬಿದ್ದಿರ್ತಾಳೆ. ಅವಾಗ ಮೇಲ್ಗಡೆ ಎದ್ದು ನಿನಗಿದೇ ಗತಿ ಸರಿ ನಡಿ ಇಲ್ಲಿಂದ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅವಾಗ ದಿಯಾ ಫುಲ್ ಖುಷಿಯಿಂದ ನಗ್ತಾ ಇರ್ತಾಳೆ. ಅವಾಗ ಇಲ್ಲಿ ಜಯದೇವ್ ಇದ್ದನು ಒಳಗಡೆ ಹೋಗಿ ಡೋರ್ನಲ್ಲಿ ಲಾಕ್ ಮಾಡ್ಕೊತಾನೆ. ಆದರೆ ಶಕುಂತಲ ಇದ್ದಳು ಸಖತ್ ಬೇಜಾರು ಮಾಡಿಕೊಂಡು, ನನ್ನ ಅಣ್ಣ ಹೇಳ್ದಂಗೆ ಆಗೋಯ್ತಲ್ಲ, ನಾನು ನನ್ನ ಮಕ್ಕಳಿಗೆ ಏನೇನೆಲ್ಲ ಮೋಸ ಮಾಡಿದೆ, ನನ್ನ ಮಗ ಬಂದು ಗೌತಮ್ ಏನು ಮಾಡದೇ ಇದ್ರು ಅವ್ರ ಗಂಡ ಹೆಂಡತಿನ ದೂರ ಮಾಡೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟೆ, ಅಷ್ಟೆಲ್ಲ ಗೊತ್ತಿದ್ರು ಇವತ್ತಿಗೂ ನನಗೊಂದು ದಿವಸಕ್ಕೂ ಒಂದು ಮಾತನ್ನು ಹೇಳದೆ ಹೋದ. ಆದರೆ ಇವನು ನಾನು ಎಷ್ಟು ಅತ್ಯಾಸೆ ಪಟ್ಟು ಇವನ್ನ ಸಾಕ್ತೆ, ಆದರೆ ಇವನಿಂದಲೇ ನಾನು ಕುತ್ತಿಗೆಯಿಂದ ಹೊರ ಹಾಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತಂದ್ಬಿಟ್ಟು ಇಲ್ಲಿ ಶಕುಂತಲ ಅಳ್ತಿರ್ತಾಳೆ. ಅವಾಗ ಲಕ್ಷ್ಮೀಕಾಂತ್ ಹೇಳಿದ ಮಾತು ಸಹಿತ ಅವಳಿಗೆ ನೆನಪಾಗುತ್ತೆ. ಅಕ್ಕ, ಇನ್ನು ಟೈಮ್ ಭಾಳ ಹತ್ತಿರ ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ನಿನಗೂ ಇದೇ ಗತಿ ಬರುತ್ತೆ. ನಿನ್ನ ಮಗನಿಗೆ ತುಂಬ ಅಹಂಕಾರ ಬಂದಿದೆ, ಸ್ವಲ್ಪ ದಿವಸದಲ್ಲೇ ನಿನ್ನನ್ನು ಸಹಿತ ಕುತ್ತಿಗೆ ಹಿಡಿದು ಆಚೆ ಹಾಕೋ ಟೈಮ್ ಹತ್ತಿರ ಬಂದಿದೆ, ಹುಷಾರಾಗಿರು ಅಂದ ಮಾತು ಸಹಿತ ಅವಳಿಗೆ ನೆನಪಾಗುತ್ತೆ. ಅವಾಗ ಏನು ಮಾಡೋದು, ನಾನು ಎಲ್ಲಿಗಂತ ಹೋಗಲಿ ಈ ಕತ್ಲದಲ್ಲಿ ಅಂತಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ನಾನು ಎಷ್ಟು ಮೋಸ ಮಾಡಿಬಿಟ್ನಲ್ಲ, ನಾನು ಗೌತಮ್ನ ನಾನು ಇಟ್ಕೊಂಡು ನನ್ನ ಜೊತೆಗೆ ಇದ್ದಿದ್ರೆ ಅವನು ಎಷ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದ, ಹಾಗೆ ಅವನು ನನ್ನನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆನೇ ಒಂದು ದಿವಸಕ್ಕೂ ನನಗೆ ಭೇದ ಭಾವ ಅಂತಲೇ ಮಾಡಲಿಲ್ಲ, ಒಂದು ದಿವಸಕ್ಕೂ ನಿನಗೆ ಏನಕ್ಕಮ್ಮ ಇಷ್ಟು ದುಡ್ಡು ಅಂತ ಕೇಳಲಿಲ್ಲ, ಅಂಥವ್ನಿಗೆ ನಾನು ಮೋಸ ಮಾಡಿಬಿಟ್ನಲ್ಲ ಅಂತ ದೇವ್ರು ನನಗೆ ಸರಿಯಾದ ಪಾಠನೇ ಕಲಿಸ್ಬಿಟ್ಟ ಅಂತಂದ್ಬಿಟ್ಟು ಶಕುಂತಲ ತುಂಬಾ ಹೇಳ್ತಿರ್ತಾಳೆ. ಹಾಗೆ ಶಕುಂತಲ ನಾನು ಇವಾಗ ಎಲ್ಲಿ ಹೋಗಲಿ ಅಂತಂದ್ಬಿಟ್ಟು ನಿಧಾನಕ್ಕೆ ನಡ್ಕೊಂಡು ಹೊರಗಡೆ ಹೋಗ್ತಾಳೆ. ಇನ್ನೇನು ಈ ಮನೆ ಋಣ ತೀರ್ತು ಅನಿಸುತ್ತೆ ನನಗೆ ಅಂತಂದ್ಬಿಟ್ಟು ಮನೆ ನೋಡಿ ಕಣ್ಣೀರನ್ನ ಹಾಕ್ತಿರ್ತಾಳೆ. ಅವತ್ತು ಭೂಮಿಕಾನ ಗೌತಮ್ನ ದೂರ ಮಾಡಿದಾಗ ಗೌತಮ್ ಮನೆಗೆ ಬಂದು ಹೇಳಿದ ಮಾತುಗಳು ಸಹಿತ ಅವಳಿಗೆ ತುಂಬಾ ನೆನಪಾಗ್ತಿರುತ್ತೆ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಮಗನ್ನ ನಾನು ಅತಿಯಾಗಿ ಹಚ್ಕೊಂಡಿದ್ದಕ್ಕೆ ನನಗೆ ತಕ್ಕ ಪಾಠ ಆಗೋಯ್ತಾ, ನಾನು ಇವತ್ತೇ ಗೌತಮನ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ನನಗೆ ಈ ಗತಿ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶಕುಂತಲ ತುಂಬಾ ದುಃಖ ಪಡ್ಕೊಂಡು ಇನ್ನೇನು ಹೊರಗಡೆ ಹೊರಡ್ತಾಳೆ. ಇಲ್ಲಿ ಭೂಮಿಕಾ ಹಾಗೆ ಗೌತಮ್ ಐಸ್ ಕ್ರೀಮ್ ತಿನ್ನೋಣ ಅಂತಂದ್ಬಿಟ್ಟು ಹೋಟ್ಲಿಗೆ ಹೋಗ್ತಾರೆ. ಅವಾಗ ಇಬ್ಬರು ಐಸ್ ಕ್ರೀಮ್ನ ತಿಂತ ಜಾಲಿಯಾಗಿ ಕೂತಿರ್ತಾರೆ. ಅವಾಗ ಇಲ್ಲಿ ಭೂಮಿಕಾ ಇದ್ದಳು, ಇಲ್ಲ ಪಾಪವ್ರನ್ನು ಸಹಿತ ಕರ್ಕೊಂಬರ್ಬೇಕಿತ್ತು, ಮಕ್ಕಳ ಜೊತೆಗಿದ್ರೆ ಎಷ್ಟು ಚೆನ್ನಾಗುತ್ತೆ, ನಾವಿಬ್ಬರೇ ಬಂದು ತಿಂತಾ ಇದ್ದೀವಿ, ಅವ್ರಿಗೆ ಪಾಪ ಎಷ್ಟು ಬೇಜಾರಾಗ್ತಿದೆಯೋ ಏನೋ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಅವಾಗ ಗೌತಮ್ ಇದ್ದನು, ನನಗೂ ಆಸೆ ಅವ್ರನ್ನೆಲ್ಲ ಕರ್ಕೊಂಬರ್ಬೇಕು ಅಂದ್ರೆ, ಆದರೆ ಮನೇಲೂ ಫ್ರೀಡಮ್ ಸಿಗಲ್ಲ ನಮಗೆ, ಹೊರಗಡೆನೂ ಫ್ರೀಡಮ್ ಆಗ್ದಂಗೆ ಆಗುತ್ತೆ, ನಾವಿಬ್ಬರು ಪರ್ಸ್ನಲಾಗಿ ಏನು ಮಾತಾಡದೇ ಇರೋಕ್ಕಾಗಲ್ಲ, ಹಾಗೆ ಅವ್ರು ಬಂದರು ಅಂದರೆ ಅವ್ರ ಮಾತನ್ನ ಕೇಳ್ತಿರ್ಬೇಕಾಗುತ್ತೆ, ಅವ್ರನ್ನ ಇಬ್ಬರನ್ನೂ ಸಂಭಾಳಿಸ್ಬೇಕಾಗ್ತಿರುತ್ತೆ, ಅದಕ್ಕೋಸ್ಕರ ಹಾಗೆ ನಿನ್ನ ಜೊತೆ ನಾನು ಏನು ಮಾತಾಡೋಕ್ಕಾಗಲ್ಲ, ಹಾಗೆ ನೀವು ಟೈಮ್ನೇ ಕೊಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ನಿನ್ನ ಕರ್ಕೊಂಬಂದಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಸರಿ, ನನಗೆ ಕೊಡಿಸಿದ್ದಿ, ಹಾಗೆ ನನ್ನ ಮಕ್ಕಳಿಗೂ ಸಹಿತ ಬಟ್ಟೆ ಎಲ್ಲ ಕೊಡಿಸ್ಬೇಕು ನೀನು ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹೇಳ್ತಾಳೆ. ಓಕೆ, ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗಡೆ ನಾನು ಕೊಡಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಗೌತಮ್ ಹೇಳ್ತಾನೆ. ಹಾಗೆ ಭೂಮಿಕಾ ಗೌತಮ್ ಇಬ್ಬರು ಖುಷಿಯಾಗಿ ಮಾತಾಡ್ಕೊತ ಐಸ್ ಕ್ರೀಮ್ನ ತಿನ್ಬೇಕಾದ್ರೆ ಮಲ್ಲಿ ಫೋನ್ ಮಾಡ್ತಾಳೆ. ಅವಾಗ ಮಾಮ್ ನೀವು ಎಲ್ಲಿದ್ದೀರಾ ಅಂತಂದ್ಬಿಟ್ಟು ವೀಡಿಯೋ ಕಾಲ್ನ ಮಾಡ್ತಾರೆ. ನಾವು ಐಸ್ ಕ್ರೀಮ್ ತಿಂತಿದ್ದೀವಿ ಮಾಮ್, ನಮ್ಮ ಬಿಟ್ಟೆ ನೀವು ಐಸ್ ಕ್ರೀಮ್ ತಿಂತಾಯಿದ್ದೀರಾ, ದಿಸ್ ಇಸ್ ಟೂ ಮಚ್ ಅಂತಂದ್ಬಿಟ್ಟು ಇಲ್ಲಿ ಮಕ್ಕಳನ್ನ ಹೇಳ್ತಾರೆ. ಅವಾಗ ಇಲ್ಲ ಕಂದ, ಬರಬೇಕಾದ್ರೆ ನಿಮಗೂ ತರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹಾಗೆ ಗೌತಮ್ ಹೇಳ್ತಾರೆ. ಸರಿ, ಆದಷ್ಟು ಬೇಗ ಬನ್ನಿ ಅಂತಂದ್ಬಿಟ್ಟು ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಸರಿ, ಮಕ್ಳಿಗೂ ಸಹಿತ ಐಸ್ ಕ್ರೀಮ್ನ ತೊಗೊಂಡು ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಭೂಮಿಕಾ ಹಾಗೆ ಗೌತಮ್ ಮಾತಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಲಕ್ಷ್ಮೀಕಾಂತ್ಗೆ ಶಕುಂತಲನ ಮನೆಯಿಂದ ಆಚೆ ಹಾಕಿರೋ ಸುದ್ದಿ ಬಂದು ಮುಟ್ಟುತ್ತೆ. ಅವಾಗ ಅಯ್ಯೋ ಏನಾಯಿತು, ಯಾಕೆ ಹೀಗಾಯಿತು, ಎಲ್ಲಿ ಹೋದ್ರು ಏನು ಅಂತಂದ್ಬಿಟ್ಟು ಫೋನಲ್ಲಿ ಜೋರಾಗಿ ಮಾತಾಡೋದನ್ನ ಕೇಳಿ ಆನಂದ್ ಹಾಗೆ ಅಪರ್ಣ ಎಲ್ಲರೂ ಸಹಿತ ಭಾಗ್ಯ ಎಲ್ಲರೂ ಸಹಿತ ಅಲ್ಲಿ ಬರ್ತಾರೆ. ಅವಾಗ ಯಾಕೆ ಏನಾಯಿತು ಅಂತಂದ್ಬಿಟ್ಟು ಕೇಳಿದಾಗ ಇಲ್ಲ ಅಜ್ಜಯ್ ಸಿಸ್ಟರ್ನು ಸಹಿತ ಮನೆಯಿಂದ ಹೊರ ಹಾಕ್ಬಿಟ್ನಂತೆ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ, ಯಾಕೆ ಅವನಿಗೆ ಈ ಥರ ಎಲ್ಲ ಆಡ್ತಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ತುಂಬ ಅಳೋ ಥರ ಗಾಬ್ರಿಲಿ ಮಾತಾಡ್ತಿರ್ತಾನೆ. ಆದರೆ ಆನಂದ್ ಇದ್ದನು ಏನೇನು ಮಾಡಬೇಕಾಗಿತ್ತೋ ಎಲ್ಲ ಮಾಡಿಬಿಟ್ರು, ಇವಾಗ ಕರ್ಮ ರಿಟರ್ನ್ ಆಗಿದೆ ನೋಡು ಅಂತಂದ್ಬಿಟ್ಟು ಆನಂದ್ ಮನಸ್ಸಲ್ಲೇ ಅನ್ಕೊತಿರ್ತಾನೆ. ಅಷ್ಟೊತ್ತಿಗೆ ಲಕ್ಷ್ಮೀಕಾಂತ್ ಇದ್ದನು, ಆದಷ್ಟು ಬೇಗ ಈ ವಿಚಾರನ ನಾನು ಗೌತಮ್ ಹೇಳಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಾನೆ. ಅಯ್ಯೋ ಬೇಡ, ಅವನು ಎಷ್ಟೊಂದು ಅನುಭವಿಸಿದ್ದಾನೆ ಅವ್ರ ಕಡೆಯಿಂದ, ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ, ಇವಾಗಾದ್ರೂ ನೆಮ್ಮದಿಯಾಗಿದ್ದಾನೆ, ಅವ್ನ ಪಾಡಿಗೆ ಅವ್ನು ಇದ್ಬಿಡ್ಲಿ, ಇದನ್ನ ಯಾಕೆ ಹೇಳಕ್ಕೆ ಹೋಗ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತಿಗೆ ಆನಂದ್ ಹೇಳ್ತಾನೆ. ಅವಾಗ ಅಯ್ಯೋ ಹೇಳ್ದಿದ್ರೆ ಹೇಗೆ, ಆ ಹೆಣ್ಣು ಎಲ್ಲಿ ಅಂತ ಹೋಗ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಕೇಳ್ತಾನೆ. ನೋಡು ಅಂಕಲ್, ಅವರು ಏನೇನೆಲ್ಲ ಮಾಡಿದ್ದಾರೆ, ಗೌತಮ್ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಅವ್ರಿಗೆ ಏನೇನೆಲ್ಲ ಒಂದು ಗತಿ ಕಾಣಿಸಿದ್ರು, ಅವ್ರನ್ನ ರೋಡಲ್ಲಿ ಅಲಿಯೋ ಥರ ಮಾಡಿದ್ರು, ಮಕ್ಕಳು ಹೆಂಡತಿ ಎಲ್ಲರಿಂದನೂ ದೂರ ಮಾಡಿದ್ರು, ಕರ್ಮ ಯಾವತ್ತೂ ಬಿಡಲೇ ಇಲ್ಲ ನೋಡ್ದ, ಇವಾಗ ಅವರೇ ಅವ್ರ ಮಕ್ಕಳನ್ನ ಎಲ್ಲರೂ ದೂರ ಆದರು ಅಂತಂದ್ಬಿಟ್ಟು ಇಲ್ಲಿ ಆನಂದ್ ಹೇಳ್ತಾನೆ. ಏನು ಮಾಡೋದು, ನಾವು ಮಾಡಿದ ಕರ್ಮ ನಮಗೆ ತಿರುಗುತ್ತಲ್ಲ, ಆದರೆ ಏನು ಮಾಡೋದು, ನಮ್ಮ ಸಿಸ್ಟರ್ ಅಲ್ವಾ, ನನಗೆ ಹೊಟ್ಟೆ ಉರಿತಿದೆ, ಇವಾಗ ಏನು ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಅಳ್ತಿರ್ತಾನೆ. ನೋಡಿ, ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ಗೌತಮ್ಗೆ ಗೊತ್ತಾಗೋದು ಬೇಡ, ಅಕಸ್ಮಾತ್ ಏನಾದರೂ ಗೌತಮ್ಗೆ ಇದೇನಾದರೂ ಗೊತ್ತಾಯಿತು ಅಂದರೆ ಅವ್ನು ತುಂಬ ಮನಸ್ಸಿಗೆ
ಬೇಜಾರು ಮಾಡ್ಕೊತಾನೆ, ಅವ್ರು ಎಲ್ಲಿ ಹೋದ್ರು ಏನಾದರೂ ಅಂತ ಅಂದ್ಬಿಟ್ಟು ತುಂಬಾ ಗಾಬರಿ ಪಡ್ಕೊತಾನೆ. ಈಗ ಹೇಗೋ ನೆಮ್ಮದಿಯಾಗಿದ್ದಾನೋ, ಸ್ವಲ್ಪ ನೆಮ್ಮದಿಯಾಗಿದ್ಬಿಡ್ಲಿ ಅವನು, ಮತ್ತೆ ಆ ಕಷ್ಟನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಆನಂದ್ ಹೇಳ್ತಾನೆ, ಅಯ್ಯೋ ನೀನು ಹೀಗೆ ಹೇಳಿದ್ರೆ ಹೇಗೋ, ನಾನು ಇದನ್ನು ಯಾರಿದ್ರಿಗಂತ ಹೇಳೋ, ನಮ್ಮ ಸಿಸ್ಟರ್ನ ಯಾರು ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಹೇಳ್ತಿರ್ತಾನೆ. ಇಲ್ಲಿ ಆನಂದ್ ಮಾತನ್ನು ಕೇಳಿದೆ ಇಲ್ಲಿ ಲಕ್ಷ್ಮೀಕಾಂತ್ ಗೌತಮ್ಗೆ ಹೇಗಾದರೂ ಮಾಡಿ ವಿಷಯನ ಮುಟ್ಟಿಸ್ಲೇಬೇಕು ಅಂತಂದ್ಬಿಟ್ಟು ಗೌತಮ್ನ ಹುಡ್ಕೊಂಡು ತನ್ನ ಮನೆಗೆ ಹೊರಟ. ಹಾಗೆ ಇಲ್ಲಿ ಶಕುಂತಲಾ 3 ಲಕ್ಷ ದುಡ್ಡನ್ನ ಸಾಲ ಮಾಡಿ ತನ್ನ ಗೆಳತಿ ಮುಂದೆ ಸೋತು ಬಂದಿದ್ಲು. ಅವಳು ಎದುರು ಬದರಾಗಿ ಇರಬರ ಒಡವೆ ಬಟ್ಟೆ ಎಲ್ಲ ಬಿಚ್ಕೊಂಡು ಇಲ್ಲಿ ಶಕುಂತಲಾ ಏನು ಇಲ್ಲುತ್ತರ ಅನಾಥ್ಲಾದ್ಲು. ಮುಂದೆ ಗೌತಮೇ ಅವಳನ್ನ ನೋಡ್ಕೊಬೇಕಾಗುತ್ತಾ ಅಥವಾ ಇನ್ನೇನು ಶಕುಂತಲನೇ ಸಹಿತ ಹೋಗಿ ಗೌತಮ್ನ ತಕ ಸಾರಿ ಕೇಳ್ತಾಳ? ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.